ಹಲೋ ಗೈಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಆಂಡ್ರಾಯ್ಡ್ ಸಿಸ್ಟಮ್ನಲ್ಲಿ ಅಂದರೆ ಆಂಡ್ರಾಯ್ಡ್ ಫೋನ್ನಲ್ಲಿ ಯಾವುದರಲ್ಲಿ ರೂಟ್ ಇರಲ್ಲ, ಅಂದರೆ ವಿದೌಟ್ ರೂಟ್ ನೀವು ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ. ಹೊಸ ಮೊಬೈಲ್ ಇರ್ಬೋದು, ಇಲ್ಲ ಹಳೆ ಮೊಬೈಲ್ ಕೂಡ ಇರ್ಬೋದು. ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ರೂಟ್ ಆ್ಯಕ್ಸೆಸ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಕೆಲವೊಂದು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಏನಾಗಿರುತ್ತೆ ಬಂದಿರುತ್ತೆ. ಅದು ಬೇಕಂದರೆ ಗೂಗಲ್ದು ಅಪ್ಲಿಕೇಶನ್ಸ್ ಇರ್ಬೋದು, ಇಲ್ಲಾಂದರೆ ಅಪ್ಲಿಕೇಶನ್ ಏನು ನಿಮ್ಮ ಫೋನ್ ಏನಿರುತ್ತೆ ಆ ಫೋನ್ ಕಂಪ್ನಿ ಅಪ್ಲಿಕೇಶನ್ನೇ ಇರ್ಬೋದು. ಫಾರ್ ಎಕ್ಸಾಂಪಲ್ MIUI, ಇಲ್ಲಾಂದರೆ ರಿಯಲ್ಮಿ, ಓಪ್ಪೋ, ವಿವೋ, ಇದರಲ್ಲಿ ಇನ್ಬಿಲ್ಟ್ ಏನಾಗುತ್ತೆ ಕೆಲವೊಂದು ಅಪ್ಲಿಕೇಶನ್ಸ್ ಏನಾಗುತ್ತೆ ಬರುತ್ತೆ. ಅದನ್ನು ನೀವೇನು ಮಾಡೋಕ್ಕಲ್ಲ, ಅನ್ಇನ್ಸ್ಟಾಲ್ ಕೂಡ ಮಾಡೋಕ್ಕಾಗಲ್ಲ. ಅದನ್ನು ನಾವು ಹೇಳ್ತೀವಿ ಬ್ಲೋಟ್ವೇರ್ಸ್ ಅನ್ನೋದು. ಹೌದು ಗೈಸ್, ಬ್ಲೋಟ್ವೇರ್ಸ್ ಅನ್ನೋ ಹೆಸರನ್ನ ನೀವು ಕೇಳಿರ್ಬೋದು. ಬ್ಲೋಟ್ವೇರ್ಸ್ನ ರಿಮೂವ್ ಮಾಡಬೇಕು ಅಂದರೆ ಯಾವತ್ತು ನೀವು ರಿಮೂವ್ ಮಾಡ್ಬೋದು? ಎರಡು ಮೆಥಡ್ ಇದೆ. ಒಂದನೇ ಮೆಥಡ್ ಅದೇನು ಅಂದರೆ ನಿಮ್ಮ ಫೋನ್ನ ನೀವು ರೂಟ್ ಮಾಡಿ ಏನು ಮಾಡ್ಬೋದು, ನಿಮ್ಮ ಬ್ಲೋಟ್ವೇರ್ಸ್ ಏನಿದೆ ಅದನ್ನು ನೀವು ರಿಮೂವ್ ಮಾಡ್ಬೋದು. ಅಂದರೆ ಸಿಸ್ಟಮ್ ಆ್ಯಪ್ಸ್ ಅಂತ ನಾವು ಏನು ಹೇಳ್ತೀವಿ ನಮಗೆ ಯೂಸ್ ಇಲ್ಲದೆ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನನ್ನ ಫೋನಲ್ಲಿ ಇದೆ ಗೂಗಲ್ TV. ನನಗದ್ರ ಯಾವುದೇ ರೀತಿಯಂಥ ಯೂಸ್ ಇಲ್ಲ, ಬಟ್ ನಾನು ಅದನ್ನು ಏನು ಮಾಡೋಕ್ಕಾಗಲ್ಲ, ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ಲ. ಅಂಥ ಅಪ್ಲಿಕೇಶನ್ ನಾವು ಯಾವ ರೀತಿ ರಿಮೂವ್ ಮಾಡಬೇಕು? ಫಸ್ಟ್ ಮೆಥಡ್ ಬರುತ್ತೆ, ಅದು ಬರುತ್ತೆ ನೀವು ರೂಟ್ ಮಾಡಿ ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಬಟ್ ಆದರೆ ರೂಟ್ನಲ್ಲಿ ನಿಮ್ಮ ಫೋನಿಗೆ ಏನಾಗುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಯಾವ ರೀತಿ ಅಂದರೆ ನಿಮ್ಮ ಫೋನ್ ಡೆಡ್ ಕೂಡ ಆಗ್ಬೋದು, ಹಾರ್ಡ್ ಬ್ರಿಕ್ ಆಗ್ಬೋದು, ಅಂದರೆ ಸಾಫ್ಟ್ ಬ್ರಿಕ್ ಕೂಡ ಆಗ್ಬೋದು. ಈ ರೀತಿಯಾಗಿರೋಂಥ ಏನಾಗುತ್ತೆ ಪ್ರಾಬ್ಲಮ್ಸ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ನಿಮಗೆ ರೂಟ್ ಬಗ್ಗೆ ಕರೆಕ್ಟಾಗಿರೋ ನಾಲೆಜ್ ಇಲ್ಲ, ನೀವು ರೂಟ್ ಮಾಡೋದಕ್ಕೆ ಹೋಗ್ತೀರಾ ಅಂದರೆ. ಬಟ್ ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇಲ್ಲಿಂದ ಒಂದು ಮೆಥಡ್ನ ತೊಗೊಂಬಂದಿನಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಂಥ ರೂಟ್ ಆ್ಯಕ್ಸೆಸ್ ಬೇಕಾಗಿಲ್ಲ. ಹೌದು ಗೈಸ್, ಯಾವುದೇ ರೀತಿಯಂಥ ರೂಟ್ ಆ್ಯಕ್ಸೆಸ್ ಬೇಕಾಗಿಲ್ಲ. ವಿದೌಟ್ ಎನಿ ರೂಟ್ ಆ್ಯಕ್ಸೆಸ್ ನೀವೇನ್ಬೋದು ನಿಮ್ಮ ಫೋನ್ನಲ್ಲಿರುವಂತಹ ಬ್ಲೋಟ್ವೇರ್ಸ್ನ ನೀವು ರಿಮೂವ್ ಕೂಡ ಮಾಡ್ಬೋದು. ಬಟ್ ಆದರೆ ಒಂದು ಮಾತನ್ನ ಮೊದಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ನಿಮ್ಮ ಫೋನ್ನಲ್ಲಿರೋ ಯಾವುದೇ ರೀತಿಯಂಥ ಸಿಸ್ಟಮ್ ಆ್ಯಪ್ಸ್ ಇರ್ಬೋದು, ರಿಮೂವ್ ಮಾಡೋದಕ್ಕಿಂತ ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರ ಉಪಯೋಗ ಏನು, ಅದು ಏನು ಕೆಲಸ ಮಾಡುತ್ತೆ ಅನ್ನೋದು. ಯಾಕಂದರೆ ಸಿಸ್ಟಮ್ ಆ್ಯಪ್ಸ್ನಲ್ಲಿ ತುಂಬ ರೀತಿಯಂಥ ಸಿಸ್ಟಮ್ ಆ್ಯಪ್ಸ್ ಬರುತ್ತೆ. ಅದು ನಿಮ್ಮ ಆ್ಯಂಡ್ರಾಯ್ಡ್ ಸಿಸ್ಟಮ್ನ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಅಪ್ಲಿಕೇಶನ್ ಕೂಡ ಆಗಿರ್ಬೋದು. ಸೊ ನೀವು ಅದನ್ನೇನಾದರೂ ಬೈ ಚಾನ್ಸ್ ನೀವು ರಿಮೂವ್ ಮಾಡಿದ್ರಿ ಅಂದರೆ ಆಮೇಲೆ ನಿಮ್ಮ ಫೋನ್ ಡೆಡ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಿಮೂವ್ ಮಾಡೋದಕ್ಕಿಂತ ಮೊದಲು ನೀವೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನಿಮಗೆ ಆ ಅಪ್ಲಿಕೇಶನ್ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು. ಯಾವ ರೀತಿ ಚೆಕ್ ಮಾಡಬೇಕು, ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು ಯಾವ ಅಪ್ಲಿಕೇಶನ್ ಏನು ಕೆಲಸ ಮಾಡುತ್ತೆ ಅನ್ನೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎನಿವೇಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಮಾಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನಿಮ್ಮ ಫೋನ್ನಲ್ಲಿರುವಂಥ ಬ್ಲೋಟ್ವೇರ್ಸ್ನ ರಿಮೂವ್ ಮಾಡ್ಬೋದು ವಿದೌಟ್ ಎನಿ ರೂಟ್ ಅನ್ನೋದು. ಅದಕ್ಕಿಂತ ಮೊದಲು ನಿಮ್ಮ ಹತ್ರ ರಿಕ್ವೆಸ್ಟ್ ಅದೇನು ಅಂದರೆ, ಇದು ನಮ್ಮ ಹೊಸ ಚಾನೆಲ್, ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಇದೇ ರೀತಿಯಾಗಿರೋಂಥ ವಿಡಿಯೋಸ್ನ ನೀವು ಮುಂದಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀರಾ ಇಲ್ವಾ ಅನ್ನೋದು. ನೋಡಿ ಗೈಸ್, ಇವತ್ತಿನ ಒಂದು ವಿಡಿಯೋ ಏನಿದೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೆಥಡ್ನ ತಿಳಿಸೋಕೆ ಹೋಗ್ತೀನಿ. ಅದಕ್ಕೆ ನಿಮಗೆ ಬೇಕಾಗುತ್ತೆ ಒಂದು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇವತ್ತೇನೇನು ಅಪ್ಲಿಕೇಶನ್ ಬಗ್ಗೆ ನಾನು ಹೇಳ್ತೀನಿ ಆ ಎಲ್ಲ ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗುತ್ತೆ. ನೀವು ಅಲ್ಲಿಂದ ಏನ್ಬೋದು ಈಸಿಯಾಗಿ ಇನ್ಸ್ಟಾಲ್ನ ಮಾಡ್ಕೊಬೋದು. ಫಸ್ಟ್ ಆ್ಯಪ್ ಬೇಕಾಗುತ್ತೆ, ಅದು ಬೇಕಾಗುತ್ತೆ ನಿಮಗೆ ಶಿಜುಕು. ಹೌದು ಗೈಸ್, ಶಿಜುಕುನ ನೀವು ಪ್ಲೇಸ್ಟೋರಿಂದ ಈಸಿಯಾಗಿ ಏನು ಮಾಡ್ಬೋದು, ಇನ್ಸ್ಟಾಲ್ನ ಮಾಡ್ಬೋದು. ಆ್ಯಂಡ್ ನೀವು ಇದನ್ನು ಇನೇಬಲ್ ಮಾಡಬೇಕಾಗತ್ತೆ. ಇದು ಇನೇಬಲ್ ಈಸಿಯಾಗಿ ಆಗಲ್ಲ, ಈಸಿ ಇದೆ, ತುಂಬಾ ಈಸಿ ಇದೆ. ವೈರ್ಲೆಸ್ ಡಿಬಗ್ಗಿಂಗ್ ಮುಖಾಂತರ ನೀವು ಏನ್ಬೋದು ಇನೇಬಲ್ ಮಾಡ್ಬೋದು. ವೈರ್ಲೆಸ್ ಡಿಬಗ್ಗಿಂಗ್ ಮುಖಾಂತರ ಶಿಜುಕುನ ಯಾವ ರೀತಿ ಇನೇಬಲ್ ಮಾಡಬೇಕು ಇದ್ರ ಬಗ್ಗೆ ನೀವೇನ್ಬೋದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಬಹುದು. ಹೌ ಟು ಯೂಸ್ ಶಿಜುಕು, ಇಲ್ಲಾಂದರೆ ಹೌ ಟು ಇನೇಬಲ್ ಶಿಜುಕು. ಇದು ನೀವೇನು ಮಾಡಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಏನಾಗುತ್ತೆ ವಿಡಿಯೋಸ್ ಸಿಗುತ್ತೆ. ಯಾಕಂದರೆ ಇದನ್ನು ಇನೇಬಲ್ ಮಾಡಬೇಕು ಅಂದರೆ ನಿಮಗೆ ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಅಂದರೆ ವೈಫೈ ಅಂದರೆ ವೈಫೈನೇ ಬೇಕು ಅಂತ ಇಲ್ಲ, ನೀವು ಬೇರೆ ಫೋನಿಂದ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡಿನೂ ಮಾಡ್ಬೋದು. ಬಟ್ ನನ್ನ ಹತ್ರ ಇವಾಗ ನಾನು ಎಲ್ಲಿದ್ದೀನಿ ಅಲ್ಲ, ನನ್ನ ಹತ್ರ ಯಾವುದೇ ರೀತಿ ಅಂತ ಏನಿಲ್ಲ, ಹಾಟ್ಸ್ಪಾಟ್ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ಲೈವ್ ಆಗಿ ಮಾಡಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ನಾನು ಆಲ್ರೆಡಿ ಶಿಜುಕುನ ಇನೇಬಲ್ ಮಾಡಿದ್ದೀನಿ. ಇನೇಬಲ್ ಆಯಿತು ಅಂದರೆ ಇಲ್ಲಿಂದ ನಿಮಗೆ ಮೇಲ್ಗಡೆಯಿಂದ ನೋಡೋದು ಸಿಗುತ್ತೆ ಶಿಜುಕು ಈಸ್ ರನ್ನಿಂಗ್. ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು ಶಿಜುಕು ಈಸ್ ರನ್ನಿಂಗ್ ವರ್ಷನ್ 13.5 ADB. IDB ಅಂದರೆ ಏನು, ಆ್ಯಂಡ್ರಾಯ್ಡ್ದು ಏನಿದೆ ಶೆಲ್, ಅದು ADB ಅನ್ನೋದು. ಸೊ ಇದೇನಾಗುತ್ತೆ ಇಲ್ಲಿಂದ ಇನೇಬಲ್ ಆಗಿರುತ್ತೆ. ಎನಿವೇಸ್, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಇದನ್ನೇನು ಮಾಡ್ತೀನಿ, ನಾನು ನಿಮಗೆ ನೆಕ್ಸ್ಟ್ ಮೆಥಡ್ನ ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಇದು ಫಸ್ಟ್ ಅಪ್ಲಿಕೇಶನ್ ಶಿಜುಕು, ಇದು ಬೇಕೇ ಬೇಕು ಸಿಸ್ಟಮ್ ಅಪ್ಲಿಕೇಶನ್ ನೀವು ರಿಮೂವ್ ಮಾಡಬೇಕು ಅಂದರೆ. ಇವಾಗ ಎರಡನೇ ಅಪ್ಲಿಕೇಶನ್ ಯಾವುದು ಅದನ್ನು ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನಿಮ್ಮ ಶಿಜುಕು ಸೆಟಪ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ಇವಾಗ ನಿಮಗೆ ಎರಡನೇ ಅಪ್ಲಿಕೇಶನ್ ಬೇಕಾಗುತ್ತೆ. ಅದರ ಹೆಸರು ಕಾಂಟಾ. ಹೌದು ಗೈಸ್, ಕಾಂಟಾ ಅನ್ನೋ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನಿಮಗೆ ಏನಾಗುತ್ತೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಿಮ್ಮ ಗಿಟ್ ಹಬ್ನಲ್ಲಿ. ಇದರದ್ದು ಲಿಂಕ್ನ ಕೂಡ ನಾನು ಕೊಟ್ಟಿರ್ತೀನಿ. ನಿಮಗೆ ಯಾವುದೇ ರೀತಿಯಿಂದ ಟೆನ್ಷನ್ ತೊಗೊಬೇಕಾಗಿಲ್ಲ, ಯಾವುದೇ ರೀತಿ ಅಂತ ನೀವೇನು ಬೇಕಾಗಿಲ್ಲ ಇಲ್ಲಿಂದ ಹೋಗಿ ಗಿಟ್ ಹಬ್ನಲ್ಲಿ ಸರ್ಚ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆ ಥರ ಏನು ಮಾಡಬೇಕಾಗಿಲ್ಲ. ಎನಿವೇಸ್, ಇವಾಗ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಒಂದು ಅಪ್ಲಿಕೇಶನ್ನ ತೋರಿಸ್ತೀನಿ, ಅದನ್ನು ನಾನು ರಿಮೂವ್ ಮಾಡೋಕ್ಕಾಗಲ್ಲ ಅನ್ನೋದು. ಆ್ಯಪ್ಸಿಗೆ ಬಂದಿರಿಂದ ಡಿಸೇಬಲ್ಡ್ ಆ್ಯಪ್ಸ್ನಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ನ ತೋರಿಸ್ತೀನಿ, ಅದು ಗೂಗಲ್ TV. ಈ ಗೂಗಲ್ TV ಏನಿದೆ
ಏನಿದೆ ಸಿಸ್ಟಮ್ನಲ್ಲಿ ಇನ್ಬಿಲ್ಟ್ ಆಗಿ ಬಂದಿರೋಂಥದ್ದು ನಾನು ಇವಾಗ ಇದನ್ನೇ ಇನೇಬಲ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಓಪನ್ ಇದೆ, ಫೋರ್ಸ್ ಸ್ಟಾಪ್ ಇದೆ, ಡಿಸೇಬಲ್ ಇದೆ. ಅದು ಬಿಟ್ಟರೆ ಯಾವುದೇ ರೀತಿ ಅಂತ ಇಲ್ಲಿ ಏನಿಲ್ಲ, ಅನ್ಇನ್ಸ್ಟಾಲ್ ಆಪ್ಷನ್ ಇಲ್ಲ. ಹೌದು ಗೈಸ್, ಅನ್ಇನ್ಸ್ಟಾಲ್ ಆಪ್ಷನ್ ಇಲ್ಲ. ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಡಿಸೇಬಲೇ ಮಾಡಿಟ್ಟಿರ್ತೀನಿ. ಬಿಕಾಸ್ ಯಾಕಂದರೆ ಇದರ ಅವಶ್ಯಕತೆ ನನಗೆಲ್ಲ ಡಿಸೇಬಲ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಅನ್ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನೀವು ಅನ್ಇನ್ಸ್ಟಾಲ್ನ ಮಾಡಬೇಕು ಅನ್ನೋದು. ಅನ್ಇನ್ಸ್ಟಾಲ್ ಮಾಡೋದಕ್ಕೆ ನೀವು ಸಿಂಪಲ್ ಆಗಿ ಏನು ಮಾಡಿ, ಕಾಂಟಾ ಅಪ್ಲಿಕೇಶನ್ ಇದೆ ಅದಕ್ಕೆ ಬನ್ನಿ. ಬಂದರೆ ನಿಮಗೆ ಇವಾಗ ನೀವೇನ್ಬೋದು ಮೇಲ್ಗಡೆ ಸರ್ಚ್ ಕೂಡ ಮಾಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಗೂಗಲ್, ಇಲ್ಲಿಂದ ಗೂಗಲ್ ಟಿವಿ ಸರ್ಚ್ ಮಾಡ್ತೀನಿ. ಯಾಕಂದರೆ ಗೂಗಲ್ ಟಿವಿ ಇಲ್ಲಿ ಕಾಣಿಸ್ತಿರ್ಬೋದು ಸಿಸ್ಟಮ್ ಆ್ಯಪ್ಸ್, ಇಲ್ಲಿಂದ ಕೆಳಗಿಂದ ಕೊಟ್ಟಿದ್ದಾರೆ ಕೂಡ ಸಿಸ್ಟಮ್ ಆ್ಯಪ್ಸ್ ಆ್ಯಂಡ್ ರೆಕಮೆಂಡೆಡ್ ಕೂಡ ಇದೆ. ರೆಕಮೆಂಡೆಡ್ ನೀವು ಯೂಸ್ ಮಾಡ್ಬೋದು, ಬಟ್ ಅವಶ್ಯಕತೆ ಇಲ್ಲ. ಯಾಕಂದರೆ ಗೂಗಲ್ ಟಿವಿನ ನೀವು ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್, ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್ ಇಲ್ಲ ಅಂದರೆ ZEE5 ಈ ರೀತಿಯ ಸಬ್ಸ್ಕ್ರಿಪ್ಷನ್ ಕೂಡ ಬೇಕಾಗುತ್ತೆ. ಸೊ ಗೂಗಲ್ ಟಿವಿ ಫ್ರೀ ಅಪ್ಲಿಕೇಶನ್ ಅಲ್ಲ, ಓನ್ಲಿ ಒನ್ ಸೋರ್ಸ್ ಅಷ್ಟೇ ನಿಮ್ಮ ಬೇರೆ ಅಪ್ಲಿಕೇಶನ್ಸ್ನಲ್ಲಿ ಮೂವೀಸ್ ಅದು ಇದು ಇತ್ತು ಅಂದರೆ ಅದನ್ನು ನೀವು ವಾಚ್ ಮಾಡೋದಕ್ಕೆ. ಎನಿವೇಸ್ ಇವಾಗ ಇದನ್ನು ರಿಮೂವ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಒಂದು ಟಿಕ್ ಮಾರ್ಕ್ ಏನಿದೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಬ್ಯಾಕ್ ಮಾಡ್ತೀನಿ. ಇಲ್ಲಿಂದ ಕಾಣಿಸ್ತಿರ್ಬೋದು ಇವಾಗ ಟಿಕ್ ಮಾಡಿದ್ರು ಕೂಡ ಏನಾಯಿತು, ಇಲ್ಲಿಂದ ನನಗೆ ಅದೇನಾಗ್ತಾ ಇಲ್ಲ, ಶೋ ಆಗ್ತಾ ಇಲ್ಲ. ಎನಿವೇಸ್ ನಾನು ಏನು ಮಾಡ್ತೀನಿ, ಇಲ್ಲಿಂದ ಸಿಂಪಲ್ ಆಗಿ ಇಲ್ಲಿಂದಾನೇ ಸರ್ಚ್ ಮಾಡ್ತೀನಿ. ಯಾಕಂದರೆ ಇಲ್ಲಿಂದ ಜಿನಲ್ಲಿ ಏನಾಗುತ್ತೆ ನಮಗೆ ಗೂಗಲ್ ಟಿವಿ ನೋಡೋದಕ್ಕೆ ಸಿಗುತ್ತೆ. ಎನಿವೇಸ್ ಇಲ್ಲಿ ಕಾಣಿಸ್ತಿರ್ಬೋದು ಟಿಕ್ ಆಗಿದೆ, ಇಲ್ಲಿ ಕಾಣಿಸ್ತಿರ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಡಿಲೀಟ್ ಆಪ್ಷನ್ ಕೆಳಗಿಂದ ಕಾಣಿಸ್ತಿರ್ಬೋದು ಡಿಲೀಟ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೇಳ್ತಾ ಇದೆ, ಡೂ ಯು ರಿಯಲಿ ವಾಂಟ್ ಟು ಅನ್ಇನ್ಸ್ಟಾಲ್ ಒನ್ ಸೆಲೆಕ್ಟೆಡ್ ಆ್ಯಪ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇದು ಹೇಳ್ತಾ ಇದೆ ಅಲೋ ಕಾಂಟಾ ಟು ಆಕ್ಸೆಸ್ ಶಿಜುಕು. ಇದಕ್ಕೆ ನಾನು ಹೇಳಿದೆ ಶಿಜುಕುನ ಫಸ್ಟಿಗೆ ಸೆಟಪ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಇಲ್ಲಿಂದ ಏನು ಮಾಡಿ, ಅಲೋ ಆಲ್ ದಿ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಅನ್ಇನ್ಸ್ಟಾಲ್ ಕಂಪ್ಲೀಟ್ ಅಂತ ಬಂತು. ಇವಾಗ ಇಲ್ಲಿ ಬಂದರೆ ಈ ಕಡೆಯಿಂದ ಬಂದರೆ ಅಲ್ಲಿ ಕಾಣಿಸ್ತಿರ್ಬೋದು com.google.android.videos, ಇದು ನಮ್ದೇನಾಯಿತು, ರಿಮೂವ್ ಆಯಿತು. ಇದನ್ನು ನಮಗೆ ಪ್ರೂಫ್ನ ಕೂಡ ಕೊಡ್ತೀನಿ. ಇಲ್ಲ ನಾನು ಏನು ಮಾಡಿದೆ, ಇನೇಬಲ್ ಮಾಡಿ ಇಟ್ಟಿದ್ದೆ ಅಂದರೆ ಡಿಸೇಬಲ್ನಲ್ಲಿ ತೋರಿಸಿದೆ. ಇಲ್ಲಿ ಕಾಣಿಸ್ತಿರ್ಬೋದು ಇವಾಗ ಏನಾಯಿತು, ರಿಮೂವ್ ಕೂಡ ಆಯಿತು. ಇವಾಗ ಗೂಗಲ್ ಮೀಟ್ ಅಪ್ಲಿಕೇಶನ್ ಕೂಡ ನನಗೆ ಅವಶ್ಯಕತೆ ಇಲ್ಲ. ನಾನು ಮಾಡ್ತೀನಿ ಇಲ್ಲಿಂದ ಗೂಗಲ್ ಮೀಟ್ಗೆ ಸರ್ಚ್ ಮಾಡ್ತೀನಿ. ಇಲ್ಲ ಗೂಗಲ್ ಮೀಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿಂದ ನಮ್ಮದು ಎಮ್ ಸ್ಪೆಲ್ಲಿಂಗ್ನಲ್ಲಿ ಏನಾಗುತ್ತೆ, ಗೂಗಲ್ ಮೀಟ್ ಬರುತ್ತೆ, KLM. ಓಕೆ, ಇಲ್ಲಿಂದ ಎಮ್ ಬಂತು ಆ್ಯಂಡ್ ಎಮ್ನಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು ಇದು ಕೂಡ ಇದೆ. ಇಲ್ಲಿ ಕಾಣಿಸ್ತಿರ್ಬೋದು ಮೀಟ್ ಇದರದ್ದು com.google.android.apps. ಇದೇನು ಅಂತ ನನಗೆ ಗೊತ್ತಿಲ್ಲ. ಎನಿವೇಸ್ ಇಲ್ಲಿಂದ ಸಿಸ್ಟಮ್ ಆ್ಯಂಡ್ ರೆಕಮೆಂಡೆಡ್ ಅಂತ ಇದೆ. ಎನಿವೇಸ್ ಇದನ್ನೇನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ದೆನ್ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿರ್ಬೋದು ಇದು ಕೂಡ ಏನಾಯಿತು, ನಮ್ಮದು ಇಲ್ಲಿಂದ ಅನ್ಇನ್ಸ್ಟಾಲ್ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಬೈ ಮಿಸ್ಟೇಕ್ಲಿ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಸಿಸ್ಟಮಿಗೆ ಬೇಕಾಗಿರೋಂಥ ಅಪ್ಲಿಕೇಶನ್ ಅಂದರೆ ನೀವು ಅದನ್ನು ರೀಇನ್ಸ್ಟಾಲ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಸಿಂಪಲಾಗಿ ಇಲ್ಲಿಂದ ಟಿಕ್ ಮಾರ್ಕ್ ಮಾಡಿ ಆ್ಯಂಡ್ ಕೆಳಗಿಂದ ಏನು ಬಟನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ದೇನಾಯ್ತು ಇಲ್ಲಿಂದ ರೀಇನ್ಸ್ಟಾಲ್ ಕೂಡ ಆಗುತ್ತೆ. ಇವಾಗ ನಾನು ಇಲ್ಲಿಂದ ಡಿಸೇಬಲ್ಡ್ ಆ್ಯಪ್ಸಿಗೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಂದೇನಾಯಿತು, ಮೀಟ್ ಕೂಡ ಇಲ್ಲಿಂದ ರಿಮೂವ್ ಆಯಿತು. ಈ ರೀತಿಯಾಗಿ ನೀವು ಏನ್ಬಿಡ್ದು ನಿಮ್ಮ ಬ್ಲೋಟ್ವೇರ್ಸ್ನ ಏನ್ಬಿಡ್ದು ಈಸಿಯಾಗಿ ವಿದೌಟ್ ಎನಿ ರೂಟ್ ನೀವೇನ್ಬಿಡ್ದು ರಿಮೂವ್ ಮಾಡ್ಬೋದು ನಿಮ್ಮ ಆ್ಯಂಡ್ರಾಯ್ಡ್ ಡಿವೈಸಿಂದ. ಹೌದು ಗೈಸ್, ಯಾವುದೇ ರೀತಿಯಂಥ ರೂಟ್ ಬೇಕಾಗಿಲ್ಲ, ನೀವು ಈಸಿಯಾಗಿ ಇಲ್ಲಿಂದ ರಿಮೂವ್ ಮಾಡ್ಬೋದು. ಇನ್ನು ಇವತ್ತಿನ ಎರಡನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಮೂರನೇ ಅಪ್ಲಿಕೇಶನ್ ಹೇಳ್ಬೇಕು ಅಂತ, ಯಾಕಂದರೆ ಶಿಜುಕು ಫಸ್ಟ್ ಅಪ್ಲಿಕೇಶನ್, ಕಾಂಟಾ ಎರಡನೇ ಅಪ್ಲಿಕೇಶನ್ ಆ್ಯಂಡ್ ಮೂರನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ ಇದು ಕ್ಯಾಶ್ ಕ್ಲೀನರ್. ಅಂದರೆ ಕ್ಯಾಶ್ ಕ್ಲೀನರ್ ನೀವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿಂದ ಈ ಪಿಂಟ್ರೆಸ್ಟ್ ಏನಿದೆ ಪಿಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ ಆ್ಯಪ್ ಇನ್ಫೋಗೆ ಅಂದರೆ ಇಲ್ಲಿ ನಿಮಗೆ ಸ್ಟೋರೇಜ್ನಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ನೀವಿಂದ ಮ್ಯಾನ್ಯಲ್ ಆಗಿ ರಿಮೂವ್ ಮಾಡ್ತೀರಾ ಅಂದರೆ ಒಂದೊಂದು ಅಪ್ಲಿಕೇಶನ್ ಓಪನ್ ಮಾಡಿ ನೀವೇನು ಮಾಡ್ಬೇಕತ್ತೆ, ರಿಮೂವ್ ಮಾಡಬೇಕತ್ತೆ. ಅದೇ ಈ ಒಂದು ಅಪ್ಲಿಕೇಶನ್ ಇದೆ ಕ್ಯಾಶ್ ಕ್ಲೀನರ್, ಇದನ್ನು ನೀವೇನ್ಬೋದು ಯೂಸ್ ಮಾಡ್ಬೋದು ಮಲ್ಟಿಪಲ್ ಅಪ್ಲಿಕೇಶನ್ಸ್ದು ಒಂದೇ ಸಲ ಕ್ಯಾಶ್ನ ಕ್ಲೀನ್ ಮಾಡೋದಕ್ಕೆ. ನೀವೆಲ್ಲ ಮಾಡ್ಬೋದು ಕ್ಯಾಶ್ ಕ್ಲೀನ್ ಫಾರ್ ಯೂಸರ್ ಆ್ಯಪ್ಸ್, ಇಲ್ಲಾಂದರೆ ಕ್ಲೀನ್ ಕ್ಯಾಶ್ ಆಫ್ ಸಿಸ್ಟಮ್ ಆ್ಯಪ್ಸ್, ಇಲ್ಲಾಂದರೆ ಇಲ್ಲ ಆಲ್ ಆ್ಯಪ್ಸ್, ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಮಾಡ್ತೀನಿ ಇಲ್ಲ ಯೂಸರ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ರೀತಿಯಾಗಿ ಬರುತ್ತೆ, ನಿಮ್ಮ ಹತ್ರ ಅಸಿಸ್ಟಿವ್ ಪರ್ಮಿಷನ್ನ ಕೇಳ್ಬೋದು. ಅಸಿಸ್ಟಿವ್ ಪರ್ಮಿಷನ್ನಲ್ಲಿ ನಿಮ್ಮ ಕ್ಯಾಶ್ ಕ್ಲೀನರ್ಲಿಂದ ಡಿಸೇಬಲ್ ಆಗಿರುತ್ತೆ. ಅದನ್ನು ಯಾವ ರೀತಿ ಇನೇಬಲ್ ಮಾಡಬೇಕು ಅದನ್ನು ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನೀವು ಬನ್ನಿ, ಇಲ್ಲಿಂದ ಇದಕ್ಕೆ ಬರ್ತೀನಿ ಆ್ಯಂಡ್ ದೆನ್ ಇಲ್ಲಿಂದ ನಾನು ಏನು ಮಾಡ್ತೀನಿ, ಓಕೆ ಇಲ್ಲಿಂದ ಕಾಣಿಸ್ತಿರ್ಬೋದು ನಾನು ಕ್ಯಾಶ್ ಕ್ಲೀನರ್ನ ಏನು ಮಾಡಿದ್ದೀನಿ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಸೆಟಪ್ನ ತೋರಿಸ್ಬೇಕು. ಅದಕ್ಕೋಸ್ಕರ ಫಸ್ಟ್ ಟೈಮ್ ನೀವು ಓಪನ್ ಮಾಡಿ ರೀತಿಯಾಗಿ ಬರ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಎಲ್ಲದ್ರ ಮೇಲೆ ಏನು ಮಾಡ್ಬೇಕು, ನೀವು ಟ್ಯಾಪ್ನ ಮಾಡ್ಬೇಕು ಆ್ಯಂಡ್ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಆ್ಯಡ್ ಟೈಲ್ ಆಪ್ಷನ್ ಬರುತ್ತೆ. ಮೇಲ್ಗಡೆಯಿಂದ ನಿಮ್ಮ ಏನಿದೆ ನೋಟಿಫಿಕೇಶನ್ ಬಾರ್ನಲ್ಲೂ ಕೂಡ ಏನಾಗುತ್ತೆ, ಟೈಲ್ ಆ್ಯಡ್ ಆಗುತ್ತೆ. ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲೋ ಮೇಲೆ ಕೇಳುತ್ತೆ. ಅಲೋ ಮೇಲೆ ಕೇಳಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಕ್ಯಾಶ್ ಕ್ಲೀನರ್ ನಿಮಗೆ ಇಲ್ಲಿಂದ ಏನಾಗಿರುತ್ತೆ, ಡಿಸೇಬಲ್ ಇರುತ್ತೆ. ಇದು ನೀವು ಟ್ಯಾಪ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು ರಿಸ್ಟ್ರಿಕ್ಟೆಡ್ ಸೆಟ್ಟಿಂಗ್ ಫಾರ್ ಯುವರ್ ಸೆಕ್ಯೂರಿಟಿ, ದಿಸ್ ಸೆಟ್ಟಿಂಗ್ ಈಸ್ ಕರೆಂಟ್ಲಿ ಅನ್ಅವೈಲೇಬಲ್ ಅಂತ ಹೇಳ್ತಾ ಇದೆ. ಇವಾಗ ಅದನ್ನು ನೀವು ಎನೇಬಲ್ ಯಾವ ರೀತಿ ಮಾಡಬೇಕು, ಅದಕ್ಕೋಸ್ಕರ ಏನು ಮಾಡಿ, ಈ ಆ್ಯಪ್ನ ಲಾಂಗ್ ಟ್ಯಾಪ್ ಮಾಡಿ ಆ್ಯಂಡ್ ದೆನ್ ಆ್ಯಪ್ ಇನ್ಫೋಗೆ ಬನ್ನಿ. ಆ್ಯಪ್ ಇನ್ಫೋಗೆ ಬಂದರೆ ಮೇಲ್ಗಡೆ 3 ಡಾಟ್ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಆಪ್ಷನ್ ಬರುತ್ತೆ ಅಲೋ ರಿಸ್ಟ್ರಿಕ್ಟೆಡ್ ಸೆಟ್ಟಿಂಗ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಏನಿದೆ ಸಿಸ್ಟಮದು ಅನ್ಲಾಕ್ ಮಾಡೋ ಸೆಟ್ಟಿಂಗ್ ಏನಿದೆ ಅಂದರೆ ಫಿಂಗರ್ ಪ್ರಿಂಟ್ ಇರ್ಬೋದು, ಇಲ್ಲ ಅಂದರೆ ಪ್ಯಾಟರ್ನ್ ಇರ್ಬೋದು, ಪಾಸ್ವರ್ಡ್ ಲಾಕ್ ಇರ್ಬೋದು, ಏನಿರ್ಬೋದು ಅದನ್ನು ಹಾಕಿ ನಿಮ್ದು ಏನಾಗುತ್ತೆ ಇದು ಇಲ್ಲಿಂದ ರಿಸ್ಟ್ರಿಕ್ಟೆಡ್ ಪರ್ಮಿಷನ್ ಏನಾಗುತ್ತೆ ಇನೇಬಲ್ ಆಗುತ್ತೆ. ಇವಾಗ ನಾನು ಮಾಡ್ತೀನಿ ಇಲ್ಲಿಂದ ಬ್ಯಾಕ್ ಮಾಡ್ತೀನಿ ಆ್ಯಂಡ್ ದೆನ್ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಣಿಸ್ತಿರ್ಬೋದು ಕ್ಯಾಶ್ ಕ್ಲೀನರ್ ಏನಿದೆ ಇದು ಇಲ್ಲಿಂದ ಬಂದಿದೆ ಆಪ್ಷನ್. ನಾವು ಇದನ್ನು ಟ್ಯಾಪ್ ಮಾಡ್ಬೋದು ಆ್ಯಂಡ್ ಇದನ್ನು ಇಲ್ಲಿಂದ ಅಲೋ ಮಾಡ್ಬೋದು.
ಅಕ್ಸೆಸಿಬಿಲಿಟಿ ಪರ್ಮಿಷನ್ ನಾವು ಇನೇಬಲ್ ಮಾಡ್ಬೋದು ಈಸಿಯಾಗಿ. ಈ ರೀತಿಯಾಗಿ ನೀವು ಏನ್ಬೋದು ಕ್ಯಾಶ್ ಕ್ಲೀನರ್ನಲ್ಲಿ ಸೆಟಪ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮಾತನ್ನ ಹೇಳ್ತೀನಿ, ಶಿಜುಕು ಅಪ್ಲಿಕೇಶನ್ ಇದೆ ಆ್ಯಂಡ್ರಾಯ್ಡ್ 11 ನಂತರನೇ ವರ್ಕ್ ಆಗುತ್ತೆ. ಆದರೆ ಕೆಳಗಿನ ಆ್ಯಂಡ್ರಾಯ್ಡ್ ವರ್ಷನಲ್ಲಿ ಶಿಜುಕು ವರ್ಕ್ ಆಗಲ್ಲ. ಯಾಕಂದರೆ ಆ್ಯಂಡ್ರಾಯ್ಡ್ 10ನಲ್ಲಿ ಎಲ್ಲ ನಿಮಗೇನಲ್ಲ ವೈರ್ಲೆಸ್ ಡಿಬಗ್ಗಿಂಗ್ ನೋಡೋದಕ್ಕೆ ಸಿಗಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಎನಿವೇಸ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಸಿಸ್ಟಮ್ ಆ್ಯಪ್ಸ್ ಮೇಲೆ ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ದೆನ್ ನಿಮಗೆ ಇಲ್ಲಿಂದ ಮತ್ತೊಂದು ಪರ್ಮಿಷನ್ನ ಕೇಳುತ್ತೆ, ಇಲ್ಲಿ ಕಾಣಿಸಿರ್ಬೋದು. ಇಲ್ಲಿ ಡಿನೈಡ್ ಇದೆ, ಕ್ಯಾಶ್ ಕ್ಲೀನರ್ನ ಸೆಲೆಕ್ಟ್ ಮಾಡಿ, ಪರ್ಮಿಟ್ ಯೂಸೇಜ್ ಆಕ್ಸೆಸ್ ಇದನ್ನು ಅಲೋ ಮಾಡ್ಕೊಳ್ಳಿ. ಅಲೋ ಮಾಡಿದ ನಂತರ ಬ್ಯಾಕ್ ಮಾಡಿ ಆ್ಯಂಡ್ ದೆನ್ ಮತ್ತೆ ಇಲ್ಲಿಂದ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಇಲ್ಲಿಂದ ಶೋ ಆಗೋದು ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ಬೋದು ನಿಕೋಗ್ರಾಮ್ನಲ್ಲಿ 0.95 ಇದೆ, ಅದೇ ಕಿವಿನಲ್ಲಿ 1 GB ಇದೆ. ನಾನೇನು ಮಾಡ್ತೀನಿ, ಈ 2 ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀನಿ, 3 ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ನಿಮಗೆ ಕೆಳಗಿಂದ ಕ್ಲೀನ್ ಆಪ್ಷನ್ ನೋಡೋದು ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕಾಣಿಸಿರ್ಬೋದು ಆಟೋಮೆಟಿಕ್ ನಿಮ್ಮ ಕ್ಯಾಶ್ ಏನಾಗುತ್ತೆ ಕ್ಲೀನ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು ಕ್ಲೀನ್ಡ್ ಅಪ್ 0.97 GB, ನಂದೇನಾಯಿತು ಕ್ಯಾಶ್ ಏನಾಯಿತು ಇಲ್ಲಿಂದ ಕ್ಲೀನ್ ಆಯಿತು. ಈ ರೀತಿಯಾಗಿ ನೀವು ಮಲ್ಟಿಪಲ್ ಆ್ಯಪ್ಸಿದ್ದು ಕ್ಯಾಶ್ನ ಕ್ಲೀನ್ ಮಾಡೋದಕ್ಕೆ ಈ ಒಂದು ಕ್ಯಾಶ್ ಕ್ಲೀನರ್ ಅಪ್ಲಿಕೇಶನ್ ಇದೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲ ನಿಮಗೆ, ಯಾಕಂದರೆ ಈ 2 ಅಪ್ಲಿಕೇಶನ್ ಅದು ಕ್ಯಾಂಟಾ ಇರ್ಬೋದು, ಇಲ್ಲ ಅಂದರೆ ಕ್ಯಾಶ್ ಕ್ಲೀನರ್ ಇರ್ಬೋದು, 2 ಅಪ್ಲಿಕೇಶನ್ ಓಪನ್ ಸೋರ್ಸ್. ಅಷ್ಟೇ ಅಲ್ಲ, ನಿಮ್ಮ ಶಿಜುಕು ಅಪ್ಲಿಕೇಶನ್ ಇದೆ ಅದು ಕೂಡ ಓಪನ್ ಸೋರ್ಸ್ ಅಪ್ಲಿಕೇಶನ್, ಜಸ್ಟ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಇಲ್ಲಿಂದ ಕಂಪ್ನಿ ಹೋಲ್ಡ್ ಮಾಡಲ್ಲ, ಎಲ್ಲಾನು ಓಪನ್ ಸೋರ್ಸ್ ಅಪ್ಲಿಕೇಶನ್. ಇವತ್ತಿನ ವಿಡಿಯೋದಲ್ಲಿ ಏನು 3 ಅಪ್ಲಿಕೇಶನ್ನ ತಿಳಿಸಿದ್ದೀನಿ, 3 ಕೂಡ ಓಪನ್ ಸೋರ್ಸ್ ಅಪ್ಲಿಕೇಶನ್. ಯಾವುದೇ ರೀತಿ ಅಂತ ನಿಮಗೆ ಸಿಸ್ಟಮಿಗೆ ವೈರಸ್ ಬರುತ್ತೆ, ಅದಾಗುತ್ತೆ ಇದಾಗುತ್ತೆ ಆ ರೀತಿ ಅಂತ ಯಾವುದೇ ರೀತಿಯಿಂದ ಟೆನ್ಷನ್ ಇರಲ್ಲ. ಯಾಕಂದರೆ ಓಪನ್ ಸೋರ್ಸ್ ಅಪ್ಲಿಕೇಶನ್ ಅರ್ಥನೇ ಅದರದ್ದು ಸೋರ್ಸ್ ಏನಿರುತ್ತೆ, ಸೋರ್ಸ್ ಕೋಡ್ ಏನಿರುತ್ತೆ ನಿಮಗೆ ಪಬ್ಲಿಕಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಸೋರ್ಸ್ನ ಚೆಕ್ಔಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇರುತ್ತೆ, ಯಾವುದೇ ರೀತಿ ಅಂತ ಏನಿರುತ್ತೆ ಕನ್ಫ್ಯೂಷನ್ ಇದ್ದರೆ, ಡೌಟ್ಸ್ ಇದ್ದರೆ, ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಭಯ ಇತ್ತು ಅಂದರೆ ನೀವು ಗಿಟಬ್ನಲ್ಲಿ ಏನ್ಬೋದು ಅದನ್ನು ಚೆಕ್ಔಟ್ ಮಾಡ್ಬೋದು. ಯಾಕಂದರೆ ಗಿಟಬ್ನಲ್ಲಿ ಇದ್ರದ್ದು ಪೂರ್ತಿ ಸೋರ್ಸಸ್ ಏನಿದೆ ಅವೈಲೇಬಲ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಇದೇ ರೀತಿಯಾದಂಥ ವಿಡಿಯೋಗಳು ಮುಂದಕ್ಕೂ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿಯಾಗಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮಗೆ ಇದೇ ರೀತಿಯಾದಂಥ ಅಪ್ಲಿಕೇಶನ್ ಇನ್ನು ಮುಂದಕ್ಕೂ ಬೇಕು ಬೇಡ ಅನ್ನೋದು. ಎನಿವೇಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.